ಬೆಳೆ ವಿಮೆ, ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಂಗಳವಾರದಂದು ರಾಷ್ಟ್ರೀಯ ಹೆದ್ದಾರಿ ಹಿರೇಹಳ್ಳಿ ಟೋಲ್ ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಚಿತ್ರದುರ್ಗ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿ 2025-26ನೇ ಸಾಲಿನ ಎಲ್ಲ ತಾಲೂಕುಗಳಲ್ಲಿ ಬೆಳೆ ವಿಮೆ ಕಟ್ಟಿದ್ದ ರೈತರಿಗೆ ಇದುವರೆಗಾಗಿ ಬೆಳೆ ವಿಮೆ ಹಾಗೂ ಪರಿಹಾರ ಬಂದಿಲ್ಲ. ಜಿಲ್ಲಾಧಿಕಾರಿ ಕಚೇರಿ, ತಹಸೀಲ್ದಾರ್ ಕಚೇರಿ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸಾಕಷ್ಟು ಮನವಿ ಕೊಟ್ಟರೂ ಇದುವರೆಗೂ ಸರ್ಕಾರ ಪರಿಹಾರ ನೀಡುವಲ್ಲಿ ವಿಳಂಬ ಹಾಗೂ ಅಧಿಕಾರಿಗಳು ಪದೇ ಪದೇ ಸಾಬೂಬು ಹೇಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಸಮಯ ಟೋಲ್ನಲ್ಲಿ ಸಾಲುಗಟ್ಟಿದ ವಾಹನಗಳು ಸಂಚಾರ ಅಸ್ತವ್ಯಸ್ತ. ಸ್ಥಳಕ್ಕೆ ತಹಶೀಲ್ದಾರ್, ಕೃಷಿ ಜಂಟಿ ನಿರ್ದೇಶಕರು, ಡಿವೈಎಸ್ಪಿ, ಇತರೆ ಅಧಿಕಾರಿಗಳು ಭೇಟಿ ತಿಳಿಗೊಳಿಸಿ ನಂತರ ಮನವಿ ಸಲ್ಲಿಸಿ ಪ್ರತಿಭಟನೆ ಮುಕ್ತಾಯಗೊಳಿಸಿದರು. ನೋಡ್ರಿ, ರೈತರು ಹೇಳ್ತಾ ಇದಾರೆ, ಇದನ್ನ ಕೇಳ್ರಿ. ಅಧಿಕಾರಿಗಳಾದರೂ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಎಷ್ಟು ಜನಕ್ಕೆ ರೈತರಿಗೆ ಅನ್ಯಾಯ ಆಗುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ಇದುವರೆಗೂ ನಮ್ಮ ರೈತರಿಗೆ ಬೆಳೆ ವಿಮೆ ಕೊಟ್ಟಿಲ್ಲ. ಇವತ್ತು ರೈತ ಯಾಕಾಗಿ ಬೆಳೆ ವಿಮೆ ಕೊಡ್ತಾರೆ ಅಂದ್ರೆ, ನನ್ನ ಬೆಳೆ ಏನಾದ್ರು ಲಾಸ್ ಆದ್ರೆ ಸರ್ಕಾರ ನನಗೆ ಸ್ವಲ್ಪ ಪರಿಹಾರ ಹಣ ಕೊಡ್ತದೆ ಅಂತ ಬೆಳೆ ವಿಮೆ ಕಟ್ಟ ಬೆಳೆ ವಿಮೆ ಕಟ್ಟಿಸಿಕೊಂಡಂತ ಇವ್ರ ಮತ್ತೆ ಹೆಂಗೆ ಸುಮ್ಮನೆ ಇವರು ಎಂತದ್ದು ಅನುಷ್ಠಾನ ಮಾಡ್ತಾರೆ. ಈ ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ರೈತ ಹಾಳಾಗಬೇಕು. ಇವರು ಇಲ್ಲಿರ್ತಕ್ಕಂಥ ಸರ್ಕಾರಗಳು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಅಂತರಾಗ್ಯಾರೆ. ಯಾರು ರೈತ ಬಗ್ಗೆ ಕಾಳಜಿ ಇಲ್ತ ಅಂತಾರು. ಇವತ್ತು ನಾವು ಬೆಳೆ ವಿಮೆ ಕಟ್ಟಿ ನಮ್ಮ ಇಡೀ 2 ತಾಲೂಕಲ್ಲಿ ಶೇಂಗಾ ಬೆಳೆ ಸಂಪೂರ್ಣ ನಾಶ ಆಗಿದೆ. ಮತ್ತೆ ಮಳೆ ಬಂದು ಕೆಲವು ಕಡೆ ಬೆಳೆ ಲಾಸ್ ಆಗಿದೆ, ಮಣಿಗೂ ಲಾಸ್ ಆಗಿದೆ. ಅನೇಕ ತರ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದೀವಿ. ಆದ್ರೆ ಸರ್ಕಾರದವರು ಕಾಲಮಿತಿ ಒಳಗಾಗಿ ಯಾವ ಕಂಪ್ನಿದನ್ರಿ ಅವರು ಕಂಪ್ನಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದ ಮೇಲೆ ಕಂಪ್ನಿ ದುಡ್ಡು ಕೊಡ್ಬೇಕು ಅಂತ ಇಲ್ಲ. ಅದ್ರಲ್ಲಿ ಕಂಪ್ನಿ ದುಡ್ಡು ಕೊಡ್ಬೇಕು, ಸರ್ಕಾರ ಬಿಡುಗಡೆ ತಗೋಬೇಕು. ಯಾಕಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ರ ಕಂಪ್ನಿ ಲಾಭ ಆಗುತ್ತೆ. 100 ಕೋಟಿ ಲಾಭ ಮಾಡ್ಕೊಂತಾರೆ, ಕೊಡ್ಲಿ, ಅವ್ನು ಕೊಟ್ಟು ಆಮೇಲೆ ತಗೊಳ್ಳಿ. ಇದು ಸರ್ಕಾರದ ದುಡ್ಡು ಬಿಡುಗಡೆ ಇಲ್ಲ, ಸರ್ಕಾರ ದುಡ್ಡು ಬಿಡುಗಡೆ ಅಂತ ಹೇಳಕ್ ಏನಾಯ್ತು. ಹಾಗಾಗಿ ನಾವೆಲ್ಲರೂ ಗಟ್ಟಿಯಾಗಿ ಕೇಳೋದು, ಅಲ್ಲೇ ಹೋಗಿ ಮಾನಗೆಟ್ಟ ಸರ್ಕಾರಗಳು, ಅಧಿಕಾರಿಗಳು ಹಿಂಗೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು 2 ತೀರ್ಮಾನಕ್ಕಾಗಿ ಇವತ್ತು ಎಲ್ಲ ಬಂದಿದ್ವಿ. ಇನ್ನು ಅರ್ಧ ಗಂಟೆ ಒಳಗಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ವಿ. ನೀವು 12 ಗಂಟೆ ಒಳಗಾಗಿ ಹತ್ರ ಬಂದು ನಮಗೆ ಸರಿಯಾಗಿ ಉತ್ತರ ಕೊಡಬೇಕು, ನಮಗೆ ದುಡ್ಡು ಕೊಡಿಸ್ಬೇಕು. ಕೊಡದೆ ಹೋದ್ರೆ ನಾವು ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ಪತ್ರ ಕೊಟ್ಟಿದ್ವಿ. ಹಾಗಾಗಿ ಇನ್ನು ಅರ್ಧ ಗಂಟೆ ಒಳಗಾಗಿ ಸಂಬಂಧಪಟ್ಟಂತ ಎಲ್ಲರೂ ಬರಬೇಕು, ಬಂದು ನಮ್ಗೆ ದುಡ್ಡು ಕೊಡ್ಬೇಕು. ಇಲ್ಲ ಆಮೇಲೆ ಕೇಸ್ ಬುಕ್ ಮಾಡಿ FIR ಕಾಪಿ ತಂದು ಕೈ ಕೊಡ್ಬೇಕು ಆ ಕಂಪ್ನಿ ಮೇಲೆ. ಇಷ್ಟ ಆಗದೆ ಹೋದ್ರೆ ನಾವು ಎಷ್ಟು ಸಲ ಈಗ ನಾವು ಕೆಲಸ ಕಾರ್ಯ ಬಿಟ್ಟು ನಮ್ಮ ಎಮ್ಮೆ ದನಗಳು ಒಳಗೆ ಬಂದ ಬಿಟ್ಟು ನಾವೆಲ್ಲ ಬೀದ ಕೂತ್ಕೊಂಡಿದ್ವಿ. ನಮ್ಗೆ ಯಾರು ಸಂಬಳ ಕೊಡ್ತಾರೆ? ಇವ್ರಿಗೆ ಒಂದು ಮನೆಗೆ ರಜೆ ಹಾಕಿ ಸಂಬಳ ಸಿಗುತ್ತೆ, ಡ್ಯೂಟಿಗೆ ಒಂದು ಸಂಬಳ ಸಿಗುತ್ತೆ.